ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ನನ್ನ ಮಗಳು ಬೆಳಗ್ಗೆ ಹಠ ಮಾಡ್ತಿದ್ಲು ಸ್ಕೂಲ್ಗೆ ಹೋಗಲ್ಲ ಅಂತ. ಸೊ ಅವಳಿಗೆ ಸಮಾಧಾನ ಮಾಡಿ, ಇಲ್ಲ ನೀನು ಸ್ಕೂಲ್ಗೆ ಹೋಗು, ನಾನು ಬರ್ತಾ ನಿನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಅವಳಿಗೆ ಪೂಸಿ ಹೊಡೆದು ಕಲಿಸಿದ್ದೀನಿ. ಸೊ ಅವಳನ್ನ ಬಿಟ್ಬಿಟ್ಟು ನಾನು ಮನೆಗೆ ಬಂದು ರೆಡಿಯಾಗಿ ಟೆಂಪಲ್ಗೆ ಹೋಗೋಣ, ಸಾಯಿಬಾಬಾ ಟೆಂಪಲ್ ಅಂತ ಅವಳಿಗೆ ಹೇಳಿದ್ದೆ. ಸೊ ರೆಡಿ ಆಗಿಬಿಟ್ಟು ನಾನು ಹೋಗ್ತಾ ಇದ್ದೀನಿ. ಮನೆ ಹತ್ರನೇ ಒಂದು ಸಾಯಿಬಾಬಾ ಟೆಂಪಲ್ ಇದೆ, ಫೇಮಸ್ ಸಾಯಿಬಾಬಾ ಟೆಂಪಲ್ ಆ್ಯಕ್ಚುಲಿ. ಆ್ಯಂಡ್ ಈವ್ನಿಂಗ್ ಟೈಮ್ ಹೋದ್ರೆ ಅಂತೂ ತುಂಬ ರಶ್ ಇರ್ತಾರೆ, ಜನ ತುಂಬ ಇರ್ತಾರೆ. ಸೊ ಮಕ್ಕಳನ್ನ ಕರ್ಕೊಂಡು ಹೋಗೋಕೆ ಆಗೋದಿಲ್ಲ. ಇವಾಗ ಇವಳು ಸ್ಕೂಲ್ ಬಿಟ್ಟಿರೋ ಟೈಮಲ್ಲಿ ಹೋದ್ರೆ ಅಂತೂ ಸ್ವಲ್ಪ ಕಮ್ಮಿ ಜನ ಇರ್ತಾರೆ ಆ್ಯಂಡ್ ತುಂಬ ಟೈಮ್ ಸ್ಪೆಂಡ್ ಮಾಡ್ಬೋದು. ಸ್ವಲ್ಪ ಹೊತ್ತು ಕೂತ್ಕೊಂಡು ದೇವನ ಬೇಡ್ಕೊಂಡೆಲ್ಲ ಸ್ವಲ್ಪ ಹೊತ್ತು ಇದ್ದು ಬರ್ಬೋದು. ಆ್ಯಂಡ್ ಹೋಗ್ತಾ ಹಂಗೆ ದೇವ್ರಿಗೆ ಹೂವು ತೊಗೊಂಡು ಒಳಗಡೆ ಹೋದೆ. ಒಳಗಡೆ ಅಂತೂ ಜನನೇ ಇಲ್ಲ, ಫುಲ್ ಖಾಲಿ ಇತ್ತು. ಸೊ ಸ್ವಲ್ಪ ಹೊತ್ತು ಕೂತ್ಕೊಂಡು ದೇವನ ಬೇಡ್ಕೊಂಡು ಪ್ರಸಾದ ಇಸ್ಕೊಂಡು ಮನೆಗೆ ಬಂದು ಮತ್ತೆ ರೆಡಿಯಾಗಿ ಮಮ್ಮಿ ಮನೆಗೆ ಹೋಗಿದ್ದು. ಮಮ್ಮಿ ಮನೆಗೆ ಹೋಗೋ ಪ್ಲ್ಯಾನ್ ಇರಲಿಲ್ಲ ಆ್ಯಕ್ಚುಲಿ, ಸಡನ್ನಾಗಿ ಹೋಗಿದ್ದು. ನೋಡಿ ರಶ್ಶೇ ಇರಲಿಲ್ಲ. ಸೊ ಆರಾಮಾಗಿ ಬೇಡ್ಕೊಂಡು ಬಂದ್ವಿ. ಥರ್ಸ್ಡೇಸ್ ಆ್ಯಕ್ಚುಲಿ ನಾನು ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗ್ತಾ ಇದ್ದಿದ್ದೆ ಎವ್ರಿ ಥರ್ಸ್ಡೇ ಯಲಹಂಕ ಹತ್ರ. ಬಟ್ ಇಲ್ಲಿ ನನಗೆ ಹತ್ರ ಎಲ್ಲಿದೆ, ಕ್ವಾರ್ಟರ್ಸಿಗೆ ಬಂದಮೇಲೆ ರಾಘವೇಂದ್ರ ಸ್ವಾಮಿ ಮಠ ಎಲ್ಲಿದೆ ಅಂತ ಗೊತ್ತಿಲ್ಲ. ಸೊ ನೋಡಬೇಕು ಎಲ್ಲಿದೆ ಅಂತ ಹುಡುಕಬೇಕು. ಸೊ ಅದು ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋದ್ರೆ ಏನೋ ಒಂಥರ ಫೀಲು. ಸಾಯಿಬಾಬಾ ಟೆಂಪಲ್ಗೆ ಹೋದ್ರೂ ಖುಷಿ ಆಗುತ್ತೆ, ಬಟ್ ರಾಘವೇಂದ್ರ ಸ್ವಾಮಿ ಅಂದರೆ ನಾನು ತುಂಬ ನಂಬ್ತೇನೆ. ಸೊ ನೋಡಬೇಕು ಎಲ್ಲಿದೆ ಅಂತ ಹುಡುಕಬೇಕು. ಅಲ್ಲಿಂದ ಮತ್ತೆ ಬಂದು ಪ್ರಸಾದ ತೊಗೊಂಡು ನನ್ನ ಮಗಳಿಗೆ ಡ್ರೆಸ್ ಚೇಂಜ್ ಮಾಡಿಕೊಂಡು ನಾವು ಮಮ್ಮಿ ಮನೆಗೆ ಹೋದ್ವಿ. ಮಮ್ಮಿ ಮನೆಗೆ ಹೋಗಿದ ತಕ್ಷಣ ಫಸ್ಟ್ ನಂಗೆ ತಲೆ ತುಂಬ ನೋವ್ತಾ ಇತ್ತು ಅಂತ ಫಸ್ಟು ಹೋಗಿ ಕಾಫಿ ಮಾಡ್ಕೊಂಡು ಕುಡಿದು ಅಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಮನೆಗೆ ವಾಪಸ್ ಬಂದ್ವಿ. ಆ್ಯಂಡ್ ಈ ಸ್ಕ್ರೀನ್ ಲಿಂಕ್ ಯಾರಿಗಾರು ಬೇಕಂದರೆ ನನಗೆ ಕಮೆಂಟ್ ಮಾಡಿ. ಇದು ನಾನೇ ತರಿಸಿರೋದು ಮೀಶೋಲಿ.